ಪಂಡಿತರಿಗೆ, ಕಲಾವಿದರಿಗೆ, ವಿದ್ಯಾವಂತರಿಗೆ, ಬುದ್ಧಿವಂತರಿಗೆ, ಗುರು ಹಿರಿಯರ ಬಳಗಕ್ಕೂ, ಅಣ್ಣ ತಮ್ಮರ ಬಳಗಕ್ಕೂ, ಅಕ್ಕ ತಂಗಿಯರ ಬಳಗಕ್ಕೂ, ಮಾಮ ಅತ್ತಿಗಳ ಬಳಗಕ್ಕೂ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸಿಕೊಂಡು ಮಹಾಜ್ಞಾನಿಗಳೊಂದು ಮಾತು ಹೇಳ್ತಾರ ಭೀಮು. ಏನ್ ಹೇಳ್ತಾರಪ್ಪ ಮಹಾಜ್ಞಾನಿಗಳಾಗಿರ್ತಕ್ಕಂಥವ್ರು? ಬಡತನಕ್ಕೆ ಉಂಬುವ ಚಿಂತೆ, ಉಣ್ಣುವುದಾದರೆ ಉಡುವ ಚಿಂತೆ. ಹೌದ್ ಹೌದ್. ಉಡುವುದಾದರೆ ಇಡುವ ಚಿಂತೆ, ಇಡುವುದಾದರೆ ಹೆಂಡರ ಚಿಂತೆ. ಹೌದ್ ಹೌದಾ. ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ. ಚಿಂತೆ ಚಿಂತೆ. ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಹೌದ್ ಹೌದ್. ಇಂತಿ ಹಲವು ಚಿಂತೆಯೊಳಗ ಇದ್ದವರನ್ನು ನಾ ಕಂಡೆ. ಹಾ ಹಾ. ಶಿವನ ಚಿಂತೆಯಲ್ಲಿ, ಸಿದ್ಧಾರೂಢರ ಚಿಂತೆಯಲ್ಲಿ, ಆದಿಶಕ್ತಿ ಲಕ್ಷ್ಮೀದೇವಿಯ ಚಿಂತೆಯೊಳಗೆ ಇದ್ದವರನ್ನು ನಾ ಕಾಣಲಾರೆ ಅಂದವ. ಹೌದ್ ಹೌದು. ಇದೇ ಮಾತ ಯಾಕೆ ಹೇಳಿದ್ರಪ್ಪ ಅವರು? ಒಬ್ರೊಬ್ರು ಒಂದೊಂದು ಚಿಂತೆಯೊಳಗಿರ್ತಾರ. ಒಬ್ಬೊಬ್ರು ಒಂದ ಚಿಂತೆಯೊಳಗಿರ್ತಾರ. ಹೌದು. ಸರಿಜೋಡಿ ಹಾಡಕ್ ಬಂದಿರತಕ್ಕಂತ ಹಡಲಗೇರಿ ಶಾಂತಾಬಾಯಿನೂ ಒಂದು ಚಿಂತೆಗೆ ಅದಾಳ. ಯಾ ಚಿಂತೆ ಆಗದಾರ್ರಿ ಇವರು? ಬಾಳ ಚಂದ ಮಾತಾಡಿದ್ರು ಅವರು. ಹೌದ್ ಹೌದ್ ಹೌದು. ಹೆಣ್ಣು ಮಕ್ಕಳಾಗಿ ವೇದಿಕೆ ಮೇಲೆ ಯಾವ ರೀತಿ ಮಾತಾಡಬೇಕು, ಹಾ ಹಾ ಹಾ, ಸಮಯ ಸಂದರ್ಭ, ಯಾರ ಜೋಡಿ ಏನು ಮಾತಾಡಬೇಕು ಅನ್ನೋದು ಮೊದಲ ಅಕ್ಷರ ಮೇಲೆ ಅಥವಾ ಶಬ್ದದ ಮೇಲೆ ಜ್ಞಾನ ಇರಬೇಕು. ಹೌದು ಹೌದು. ಕಲ್ಪನೆ ಇರಬೇಕು. ಮೈಕ್ ಕೊಟ್ಟಾರ ಕೈಯಾಗ ಅಂತ ಹೇಳಿ ಬಲ್ಲಂಗ ಮಾತಾಡೋದಲ್ಲ. ಹಾ 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 ಹಾ. ಅದಕ್ಕೆ ಜ್ಞಾನಿ ಹೇಳ್ತಾನ, ಏನಂತ ಹೇಳ್ತಾರಪ್ಪ? ಅಲ್ಲದವರ ಸಂಘ ಮಾಡಿ ಅಡವಿ ಪಾಲಾಗುವುದಕ್ಕಿಂತ ಬಲ್ಲವರ ಸಂಘ ಮಾಡಿ ಬೆಲ್ಲದಂಗ ಬದುಕುವುದು ಉತ್ತಮ ಅಂತ ಹೇಳ್ಯಾನವ. ಹೌದು, ರುಚಿ ರುಚಿಯಾಗಿ. ಅಲ್ಲದವ್ರ ಸಂಘ ಮಾಡಿ ಅಡವಿಯಾಗ ಯಾಕೆ ಬೀಳಕ್ ಹೋತಿರತ್ತ? ಹೌದು ಹೌದು. ಅದಕ್ಕೆ ಹೇಳ್ತಾನೆ ಇನ್ನೊಂದು ಕಡೆಗೆ, ಏನತ್ತಪ್ಪ? ಅನುಭವದ ಮಾತ ಅನುರಾಗವಾಗಿ ಎಲ್ಲರ ಹೃದಯ ತಟ್ಟಂಗಿರಬೇಕು. ಇರಬೇಕು. ನಾ ಮಾತಾಡಿದ ಮಾತಿನಿಂತ ಮತ್ತೊಬ್ಬರ ಮನಸ್ಸಿಗೆ ನೋವಾಯ್ತಂದ್ರೆ ಇವತ್ತಿನ ದಿವಸ ಈ ಸತ್ಸಂಗದೊಳಗೆ ಸೇವಾ ಮಾಡಿದ ವ್ಯರ್ಥ ಆಗ್ತದ. ಹೌದು ಹೌದು ಹೌದು. ನೀವು ಈ ಸತ್ಸಂಗದೊಳಗೆ ಸುಮಾರು 10-15 ವರ್ಷ ಆಯ್ತು ಸೇವಾ ಮಾಡಾಕತ್ತೀರಿ, ಹಿಂಗ ಮಾತಾಡೋದು ಬೇಕಲ್ಲ ಹಂಗಾರೆ? ಇಲ್ಲ, 20 ವರ್ಷರೇ ಆಗಲಿ 15 ವರ್ಷ ಎಟ್ಟೆ ಕಾಲಕ್ಕ 30 ವರ್ಷ ಆದ್ರೆ ಏನು ಬೇಡತ್ತೀವಿ ನಾವು ತೊಂದು ಮಾಡೋದೇನದ? ಹೌದು. ಹೇಳಿದ್ರು ಅವ್ರು ಬಹಳ ಸುಂದರವಾಗಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಿದ್ರು. ಅವ್ರ ಮಾತು ಕೇಳಿದ್ರಲ್ಲ ಎಲ್ಲರೂ. ಏನಪ್ಪ ಏನು ಹೇಳಿದ್ರು ಅವರು? ಉಲ್ಕೂತನ ಬಸರಲ್ಲತ್ತ, ಕೆಣಕೂತನ ಜಗಳಲ್ಲತ್ತ. ಜಗಳಲ್ಲತ್ತ ಜಗಳ ಯಾನ್ ಮಾತ್ರ ಈಗ ಗಂಡಕ್ಕೆ ಇಲ್ಲಿ ಹೊಂಟು ನೋಡ್ರಿ ಈಗ ಮಾತುಗಳು. ಹ್ಞೂ ಹ್ಞೂ ಹ್ಞೂ. ಮತ್ತೆ ಇನ್ನೊಂದು ಮಾತು ಹೇಳಿದ್ರು, ಮುಂದಿನ ಸಂಧಿಗೆ ಸಿದ್ದಾಟಿಗೆ ಬರ್ತಾರೋ ಏನು ಗುದ್ದಾಟಿಗೆ ಬರ್ತಾರೋ. ಹಾ 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 ಹಾ. ಇದೆ ಅಂತದ್ರಿ ಗುದ್ದಾಟಿಗೆ ಅಂದ್ರೆ? ಯಾನ್ ಬಾಯಿ ಚಲೋ ಮಾತಾಡ್ಲಾಕತ್ತಲ್ಲ ಬಾಯಿ ಅದೆಲ್ಲ. ಇಲ್ಲ, ಯಾವ ಶಬ್ದ ಎಲ್ಲಿ ಬದ ಇದು ಏನದ? ಇದು ಮಾರ್ಗದ ಸಂಘದ ಮೇಳಗಳದಾವ. ಹೌದು. ಅವ್ರು ಹೆಣ್ಣ ಗಂಡಿನವ್ರು ಮಾತಾಡ್ತಾರ, ಚೌಡಿಕಿಯವ್ರು ಮಾತಾಡ್ತಾರ, ನೀನು ಮಾತಾಡೋದೆ. ಹಾ 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 ಹಾ. ಶಾಣ್ಯರಾಗ್ಯಾರ ಬಾಯಿ ಅವ್ರು ಭಾಳ. ಹಾ ಇಲ್ಲ, ನಾವು ಡೇಂಜರ್ ಇಲ್ಲ, ಅದಕ್ಕೆ ನಾ ಸಿಟ್ಟು ತಿಳ್ಕೊಂಡಿಲ್ಲ. ಹೌದು ಹೌದು. ಮಾತಾಡು ಮಾತಿನಿತ್ತ ಜ್ಞಾನ ಉತ್ಪತ್ತಿ ಆಗಬೇಕು. ಹೌದು. ಮೀರಾಪುರ ಹಟ್ಟ್ಯಾಗ 2 ಸಂಘ ತರಿಸಿದ್ವಪ್ಪ, ಪಾಲ್ತು ಮಾತಾಡಿ ರೊಕ್ಕ ಒಯ್ದಾವತ್ತೇಳಿ ಅನಿಸ್ಕೋಬೇಡ್ರಿ ಅತ್ತ. ಹೌದು ಹೌದು. ಬರ್ಲಿ ವಿಷಯಕ್ಕ. ಅವ್ರು ನನಗೆ ಹೇಳಿದ್ರು, ಏನು ಹೇಳಿದ್ರಿಪ್ಪ? ದಾನದ ಬಗ್ಗೆ ಉದಾಹರಣೆ ಕೊಟ್ರು. ಉಂಡಿ ಯಾರಿಗೆ ಕೊಟ್ರಿ? ದಾನ ಅತ್ತ. ಹಾ 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 ಹಾ. ಮತ್ತೆ ಏನು ಕುತ್ತಿ ಏನು ಕೇಳಿರತ್ತ ನೀವು ಗಾಡ್ಯಾಗ? ಹಾ, ನಿದ್ದಿಗಣ ಹಾರೋರು ಜರ ಒಂದು ಉದಾಹರಣೆ ಕೊಟ್ಟರು. ಅವ್ರ ವಿಷಯ ಬೆಳೆಸ್ತಾರೆ, ಬೆಳೆಸ್ಲಿ, ಬೇಡ ನಂಗಿಲ್ಲ. ಧರ್ಮದ ಬಗ್ಗೆ ನನಗಿಂತ ಹೆಚ್ಚಿಗೆ ಬೆಳೆಸ್ಲಿ, ಹೆಮ್ಮೆ ಅದ. ಹೌದು. ಅತ್ರಿ ಋಷಿ ಅನಸೂಯ ದೇವಿಯದ ಬೆಳೆಸಿದ್ರು ಅವ್ರು, ಪತಿವ್ರತ ಧರ್ಮದು. ಹೌದು. ಇಂಥ ವಿಷಯ ಮಾತಾಡ್ರಿ, ನಂದು ಕಬ್ಲದ, ನಾನು ಶಬಾಷ್ ನಿಮಗೆ. ಯಾಕಂದ್ರೆ ನಾನು ಬೆನ್ಯಾಗ ಹುಟ್ಟಿದ, ನಾನು ಬೆನ್ನಿನ ಮೇಲೆ ಹುಟ್ಟದಾಕಿವಿ. ಹೌದು ಹೌದು. ಬೆನ್ನಿಂದ ಬಂದು ತಂಗಿದಿ. ಇಂಥವು ಮಾತಾಡ್ರಿ ಕರೆ. ಹೌದು. ಆದ್ರೆ ಪಾಲ್ತು ಮಾತೇನು ಮಾತಾಡ್ತಿರಲ್ಲ, ಇವು ಆಗಿ ಬರಂಗಿಲ್ಲ. ಹೌದು. ಉಲ್ಕುತನ ಕುಲ್ಕುತನ ಇವೆಲ್ಲ ಮಾತಾಡ್ಬೇಡ ಬಾಯಿ. ಹಾ, ವಿಷಯ ಇಲ್ರಿ.
ಅಂದ್ರೆ ಉಲ್ಕೋದು ಇವು ಮಾತಾಡೋದು ನಡೀತದೇನ್ರಿ? ಇಲ್ಲ ಅವು ಅಂಥವು ಮಾತಾಡೋದು ನಡೀತದೆ. ನೀವೇ ಇದು ಕೊಡಬೇಡ್ರಿ, ಪ್ರೋತ್ಸಾಹ ಕೊಡಬೇಡ್ರಿ ಅಂಥ ಶಬ್ದಗಳಿಗೆ. ಹಾ 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 ವಿಷಯಕ್ಕೆ ಬರ್ಲಾಕತ್ತಿದ್ರಿ ಈಗ. ಅವು ಅಶ್ಲೀಲ ಮಾತಾಡೋಕೆ ಹಸಿಗಾಡಿ ಅಂತಾರ. ಅಂಥವಕ್ಕೆ ನೀವು ಅವಕಾಶ ಕೊಟ್ಟರೆ ತಿಳ್ಕೊಡಿ, ಇಡೀ ಡೊಳ್ಳಿನ ಹಾಡನ್ನೇ ಹದಗೆಟ್ಟು ಹೋಗ್ತದ. ಹೌದ್ ಅದಕ್ಕೆ ಶಿಸ್ತು ಸಮಿತಿ ಮಾಡಿ ಅದಕ್ಕೆ ಮಾಡಿ ಅದ ಅವರೆಲ್ಲ ಹಿರಿಯರು ಕೂಡ್ಕೊಂಡು. ಹೌದ್ ಡೊಳ್ಳಿಗೆ ಬಹಳ ಪ್ರಾಮುಖ್ಯತೆ ಅದ, ಕಂಬಳಿಗೆ ಬಹಳ ಪ್ರಾಮುಖ್ಯತೆ ಅದ, ಭಂಡಾರಕ್ಕೆ ಬಹಳ ಪ್ರಾಮುಖ್ಯತೆ ಅದ. ಇದನ್ನೆಲ್ಲ ಹದಗೆಡ್ಸ್ರಿ ಅಂದ್ರೆ ನೀವು ಪಾಪಕ್ಕೆ ಗುರಿ ಆಗ್ತೀರಿ. ಹಾ ವಿಷಯ ದಾನ ಮತ್ತು ಧರ್ಮದ ಬಗ್ಗೆ. ಹೌದ್ ಯಾಕಂದ್ರೆ ನಮ್ಮ ಕಮಿಟಿ ಸರ್ ಜೋಡಟ್ಟಿ ಸರ್ ಅವರು ಭಾಳ ಮಾರ್ಮಿಕವಾಗಿ ಹೇಳ್ಯಾರ. ತುಸು ಮಾತಾಡ್ರಿ ಅಂತ ಹೇಳಕತ್ತಾರ. ಹೌದು ನಮ್ಮೆಲ್ಲ ಹಿರಿಯರು ಹೇಳ್ತಾರ. ಹೌದು ಹೌದು ಅವ್ರಿಗೆ ಒಂದೊಂದೇ. ತಿಳಿದದ. ಆ ಬಾಯಿ ಹೇಳಿದಳು, ಬೆಳತನ ಕೂತ್ ಹಿಂಗ ಕೇಳ್ರಿ, ಯಾವ ಮೇಳನ ಎಷ್ಟೆಷ್ಟು ಜ್ಞಾನದ ಗಡಿಗೆ ಯಾರ್ಯಾರು ಸುಟ್ಟದ ಅಂತೇಳಿ ಹಿಂಗೆ ಮಾತಾಡ್ಯಾರ. ಹೌದ್ ನೀವೆಲ್ಲರೂ ಕೇಳಿರಿ. ಹೌದು ಅದು ನ್ಯಾಯ ತೀರ್ಮಾನ ಕೊಡೋದು ನಿಮಗೆ ಬಿಟ್ಟು ವಿಷಯ. ಹೌದ್ ಇನ್ನು ದಾನ ಮತ್ತು ಧರ್ಮದ ವಿಷಯ ಹೆಂಗ್ರಿಪ್ಪ? ಅತ್ರಿ ಋಷಿ ಅನಸೂಯ ದೇವಿದು ಬೆಳೆಸ್ಯಾರ. ಅವರು ಹೌದು ಒಳ್ಳೆ ಉದಾಹರಣೆ ಕೊಟ್ಟಾರ. ಹೌದು ಆ ಬಾಯಿಗೆ ಕೇಳ್ತೀನಿ ನಾನು, ಏನ್ರಿಪ್ಪ? ಹೆಣ್ಣು ಮಕ್ಕಳು ಪತಿವ್ರತ ಧರ್ಮದಿಂತ ಹಾ ಜಗತ್ತದೊಳಗೆ ಅವ್ರು ಕೂನ ಉಳಿಸ್ಯಾಳತ್ ಬಾಯಿ ಹೇಳ್ಯಾಳ. ಹೌದ್ ಇಲ್ಲಿ ನಾವೊಂದು ಮಾತು ಕೇಳ್ತೀನಿ. ಏನ್ ಕೇಳೋದದ್ರಿಪ್ಪ? ದೇವತೆಗಳ ಗುರು ಯಾರಿದ್ದ? ಬೃಹಸ್ಪತಿ ಇದ್ದ. ಹೌದ್ 33 ಕೋಟಿ ದೇವತೆಗಳ ಗುರು ಬೃಹಸ್ಪತಿ. ಬೃಹಸ್ಪತಿ ಹೆಂಡತಿ ತಾರಾ. ಹೌದ್ ಈ ಬೃಹಸ್ಪತಿಯ ಶಿಷ್ಯ ಯಾರಂದ್ರೆ ಚಂದ್ರ. ಹೌದು ಈ ಚಂದ್ರನ ರೂಪಕ್ಕೆ ಮರಳಾಗಿ ಗುರುವಿನ ಹೆಂಡತಿ ತಾರಾ. ಹೌದ್ ಗಂಡನ ಶಿಷ್ಯ ಅಂದ್ರೆ ಆಕಿಗೂ ಅವ ಶಿಷ್ಯನೇ. ಯಾರು? ಚಂದ್ರ. ಹೌದು ಮಗ ಇದ್ದಂಗ. ಹಾ ಮತ್ತ ತಾರಾ ಚಂದ್ರನ ರೂಪಕ್ಕೆ ಮರಳಾಗಿ ಅವನ ಜೋಡಿ ಭೋಗ ಕೂಡಿ ಒಬ್ಬನ ಮಗನ ಹಡದಳು. ಅವನ ಹೆಸರು ಬುಧ. ಹೌದು 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 ಎಲ್ಲಿದ್ರಿ ಧರ್ಮ? ಮತ್ತು ನೀವು ಪತಿವ್ರತ ಧರ್ಮ ಪಾಲನೆ ಮಾಡೋರಿದ್ರೆ ಅಂದ್ರ ಹೌದು ನಿನ್ನ ಗಂಡನ ಶಿಷ್ಯ ಅವ, ನಿನಗೆ ಮಗ ಇದ್ದಂಗ. ಹೌದು ಮತ್ತು ಅವ್ರ ಜೋಡಿ ಭೋಗ ಕೊಟ್ಟು ನೀವು ಮಕ್ಕಳು ಹಿಡಿತೀರಿ ಅಂದ್ರೆ ಎಲ್ಲಿ ಜಗತ್ತದೊಳಗೆ ಪತಿವ್ರತ ಧರ್ಮ ಎಲ್ಲಿ ಅದ? ಬೇಕಲ್ಲ ಹೇಳ್ರಿ ಬಾಯಾರ ಬಿಡಿಸಿದು. ಮತ್ತು ಗೌತಮ ಋಷಿ ಹೆಂಡತಿ ಅಹಲ್ಯಾದೇವಿ. ಹೌದ್ ಗೌತಮ ಹೊಳಿ ಜಳಕಕ್ಕೆ ಹೋದಂಥ ಸಂದರ್ಭದೊಳಗೆ ಇಂದ್ರ ರೂಪ ಬದಲು ಮಾಡಿಕೊಂಡು, ಗೌತಮನ ರೂಪ ಬದಲು ಮಾಡಿಕೊಂಡು ಅಹಿಲ್ಯನ್ ಜೋಡಿ ಭೋಗ ಕೊಟ್ಟ. ಹೌದು ಗಂಡು ಹೊಳಿಗೆ ಹೋಗ್ಯಾನ ಅಂತೇಳಿ ನಿನಗೆ ಗೊತ್ತದ. ಗೊತ್ತದ. ಆದರೂ ಸಹಿತ ಇಂದ್ರ ಮಾರು ವೇಷದೊಳಗೆ ಬಂದ, ನಿನ್ನ ಗಂಡನ ವೇಷದೊಳಗೆ ಬಂದಾನಂದ್ರೆ ನೀ ಗಂಡನ ಗುರುತು ಹಿಡಿಯಲ್ಲ ಅಂದ್ರೆ ನೀ ಹೆಂಗೆ ಪತಿವ್ರತ ಹೆಣ್ಣು ಮಗಳಾಗ್ತಿ? ಬೇಕಲ್ಲ. ಇಲ್ಲ ಕಬರುಗೇಡಿ ನಾವು ಅಂತ ಶಬ್ದ ಬಳಸೋದು ಬೇಡ. ಹೌದು ಹೌದು ವಿಷಯ ಅಟ್ಟೆ ಮಾತಾಡೋದು. ಹೌದು ಧರ್ಮ ಜಗತ್ತದೊಳಗೆ ಹೆಚ್ಚದ ಹಾ ಅಥವಾ ವಾದ ಅವ್ರದ್ದು. ಹೌದು ಅರಕೇರಿ ಮುಮ್ಮೆಟ್ಟು ಗುಡ್ಡದ ಮೇಲೆ ಹೌದ್ 101 ಮಂದಿ ಧರ್ಮರು ಹೌದು ಊಟಕ್ಕೆ ಕೂತಿದ್ರು. ಹೌದ್ ಅಲ್ಲಿ ಅನ್ನದಾನ ನಡೆದಿತ್ತು, ಅನ್ನ ಪ್ರಸಾದ. ಹಾ ಹಾ 101 ಮಂದಿ ಒಳಗೆ ಬರುವಂಥವ ಯಾರ? ಬಟ್ಟಲದ ಒಡಿಯ, ಕಲ್ಲೂರು ಕಡಿಮಟ್ಟದ ಒಡಿಯ, ಮಲ್ಲ ಒಡಿಯ. ಹೌದ್ ಇವ ಹೆಂಗಿದ್ನಂದ್ರೆ ನೋಡಕ ಅಸಹ್ಯ ರೂಪಿದ್ದ. ಬಾಯಾಗ ಜೊಲ್ಲು ಸೋರ್ತಿತ್ತು, ಮೂಗ್ನಾಗ ಸುಂಬಳಿತ್ತು, ಕಣ್ಣಾಗ ಪಿಚ್ಚಿತ್ತು, ಕಣ್ಣಾಗ ಪಿಚ್ಚಿತ್ತು, ಬಟ್ಟಿ ಎಲ್ಲ ಹರಕ್ ಬಟ್ಟಿದ್ದು. ಹೌದ್ ಇವ 101 ಸಿದ್ಧರೊಳಗೆ ಬರ್ತಾನೆ. ಖರೆ ಅವನ ವೇಷಭೂಷಣ ಏನಿತ್ತಪ್ಪ ಅಂದ್ರೆ ಅಸಹ್ಯ ಇತ್ತು. ಹೌದು ಇದನ್ನ ನೀವು ಏನು ಮಾಡಿರಪ್ಪ ಅಂದ್ರೆ 101 ಮಂದಿ ಪಂಕ್ತಿಯೊಳಗೆ ಅವನು ಊಟಕ್ಕೆ ಕೂತಿದ್ದ. ಹಾ ಹಾ ಮತ್ತು ನಿಮ್ಮಲ್ಲಿ ಧರ್ಮ ಇತ್ತು ಅಂದ್ರ ಹೌದು ಮತ್ತು ಊಟಕ್ಕೆ ಕೂತವನಿಗೆ ಎಬ್ಬಿಸಿ ಕಳಿಸಿರಿ ನೀವು. ಹಾ ಹಾ ಹೆಂಗ್ ಧರ್ಮ ಶ್ರೇಷ್ಠ ಆಕ್ಕದ? ಮತ್ತೆ ಹೇಳ್ತಾರ, ಅಮೋಘ ಸಿದ್ಧನ ಸಂತತಿಯೊಳಗೆ 4 ಮಂದಿ ಧರ್ಮರು, 4 ಮಂದಿಗೆ 21 ಮಂದಿ ಧರ್ಮರು, 21 ಮಂದಿಗೆ 101 ಧರ್ಮರು ಅಂತ ಹೇಳ್ತೀರಿ. ಹೌದ್ ಧರ್ಮ ನಿತ್ಯ ನಡೆದಿದ್ದೆ ಕರೆ. ಆದ್ರೆ ಮುಮ್ಮೆಟ್ಟು ಗುಡ್ಡದ ಮೇಲೆ ಮಲ್ಲ ಒಡೆಯನ ಉಣುವಾಗಲ ಕಸುಗೊಂಡು ಎಬ್ಬಿಸಿ ಕಳಿಸಿರಲ್ಲ. ಕಸ್ಗೊಂದು ಎಬ್ಬಿಸಿ ಕಳಿಸಿರಿ. ಇದೇನು ಧರ್ಮೋ ಏನು ಅಧರ್ಮ? ಮುಂದಿನ ಪಾಳಿಗೆ ಹೇಳ್ತಾಳ ಬಾಯಿ. ಹೌದು ಹೌದು ಇದನ್ನ ಮಾತಾಡಿ ಹೇಳ್ರಿ ಮೊದಲ. ಇನ್ನು ದಾನದ ಬಗ್ಗೆ 1-2 ಉದಾಹರಣೆ ನಮ್ಮ. ಹೌದು ಹೌದು ಒಂದಾ ಕೊಡ್ರಿ ಸಾಕು, ಬೇಸರ ಆಗೋದು ಬೇಡ. ಇಲ್ಲ ಅವು ನಾ ಭಾಳ ವಿಸ್ತಾರವಾಗಿ ಏನು ಹೇಳಲ್ಲ. ಹೌದು ಮುಖ್ಯವಾಗಿರ್ತಕ್ಕಂಥ ಏನು ಪಾಯಿಂಟ್ ಅದಾವಲ್ಲ ಅಷ್ಟೇ ಹೇಳ್ತೀನಿ. ಹೌದು ಶಿವ ಪಾರ್ವತಿಯರು ಜಾಬಾಲ ಋಷಿಯ ರಕ್ತದಿಂದ ಕುರಿ ಹುಟ್ಕೊಂಡಿದ್ದು. ಹೌದು ಕುರಿಗಳೆಲ್ಲ ರಾಜ ಕೈದ, ರಾಜಾಗ ಬೇಸರಾಗಿ ಮಂತ್ರಿ ಕೈದ್ರು, ಇವರೆಲ್ಲರೂ ಕೈದು, ದೇವಾನು ದೇವತೆಗಳು ಕೈದ್ರು, ಬ್ರಹ್ಮ ವಿಷ್ಣು ಕೈದ. ಹೌದು
ಎಲ್ಲರೂ ಕೈದು ಕಡೆಗೆ ಏನು ಮಾಡಿದ್ರಪ್ಪ ಅಂದ್ರೆ ಪಾರ್ವತಿ ಪಾಳಿ ಬಂದಿತ್ತು. ಹೌದು. ಆದಿಗೊಂಡನ ಭೂಮಿಯಾಗ ಬಂದು ಪರಮಾತ್ಮ 3 ಮಳ 5 ಮಳ ಹಾ 5 ಮಳ ಭೂಮಿ ದಾನ ಕೇಳಿ ಇಸ್ಕೊಂಡು ತನ್ನ ತ್ರಿಶೂಲದಿತ್ತ ಗವಿ ಮಾಡಿ ಆ ಗವಿ ಒಳಗ ಕುರಿಗಳನ್ನು ಹೊಗಿಸಿ ಹೋಗ್ಯಾನ. ಹೌದು. ಮುಂದೆ ಅದೇ ಆದಿಗೊಂಡನ ಮಗ ಮುಂದೆ ಪದ್ಮಗೊಂಡ ಹುಟ್ಟಿ ಬಂದು ಅದೇ ಗವಿ ಒಳಗಿನ ಕುರಿಯ ಬಿಷನ ಇಲ್ಲಿವರೆಗೆ ಹಾಲು ಮತದವರಿಗೆ ಕುರಿಯದ, ಕಂಬಳದ, ಭಂಡಾರದ, ಡೊಳ್ಳದ. ಹೌದು. ಇದು ಎದ್ರ ಸಲುವಾಗ್ಯದ? ಎದ್ರ ಸಂಬಂಧ್ರಿಪ್ಪ? ಪರಮಾತ್ಮಗ ಆದಿಗೊಂಡ 5 ಮಳ ತನ್ನ ಭೂಮಿ ಒಳಗ 5 ಮಳ ಭೂಮಿ ದಾನ ಕೊಟ್ಟಾನ. ಹೌದು. ಇದು ಅಲ್ದನೆ ಹಾ ಅರಕೇರಿ ಗುಡ್ಡದ ಮೇಲೆ ಇರ್ತಕ್ಕಂಥ ಅಮೋಘ ಸಿದ್ಧ ಆತನ ಮಗ ಯಾರು ಮಾಯದ ಮಗ ಮಾಧುಲಿಂಗಗ ಹೌದು ಪ್ರಸಾದ ಗಂಟೆ ತಗೊಂಡು ಹೋಗಿ ಎಲ್ಲಿ ಅರಕೇರಿ ಅರಮನೆ ಒಳಗಿರ್ತಕ್ಕಂಥ ತಾಯಿ ಇರ್ತಾಳ, ತಾಯಿ ಕೈಲಿ ಇಸ್ಕೊಂಡು ಹೋಗತ್ತೇಳಿ ಪ್ರಸಾದ ಗಂಟನೆ ದಾನ ರೂಪದೊಳಗೆ ಮಗನಿಗೆ ಕೊಟ್ಟು ಕಳಿಸಿದ್ದ. ಹೌದು. ಕೊಟ್ಟು ಕಳಿಸಿದಂಥ ಸಂದರ್ಭದೊಳಗ ಔದು ಸಿದ್ಧ ಬಿಳಿಯಾನ ಸಿದ್ಧರು ಇವರಿಬ್ಬರು ಧರ್ಮವಂತರು. ಹೌದು. ತಂದಿ ಕೊಟ್ಟಿರಿದ್ರು ಸಹಿತ ಇವನ ಮೇಲೆ ಯಾರು ಮಾಧುಲಿಂಗನ ಮೇಲೆ ಸಿಟ್ಟು ಮಾಡ್ಕೊಂಡು ಏನು ಮಾಡಿದ್ರು, ಕಸ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಬೆನ್ನು ಹತ್ತಿ ಬಂದರು. ಹೌದು. ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಮಾಧುಲಿಂಗ ಆ ಸಮಯದೊಳಗೆ ಭೀಮಾ ನದಿ ದಾಟಿ ಹೋಗಿದ್ದ ಆಚೆ ಕಡೆಗೆ. ಅವಾಗ ಈಚೆ ಕಡೆಗೆ ನಿಂತು ಇವರು ಔದು ಸಿದ್ಧ ಬಿಳಿಯಾನ ಸಿದ್ಧ ಒದರ್ತಾರೆ, ಏ ಕಳ್ಳ ಮಾಧು, ಹಾ ಹಾ ತುಡುಗು ಮಾಡ್ಕೊಂಡು ಹೊಂಟೆಲೋ ಅಪ್ಪನ ಪ್ರಸಾದ ಗಂಟ. ಅರಮನೆ ಒಳಗಿರ್ತಕ್ಕಂಥ ಪ್ರಸಾದ ಗಂಟ ತುಡುಗು ಮಾಡ್ಕೊಂಡು ಹೊಂಟಿ ಅಂತೇಳಿ ಇವ್ರು ಈಚೆ ಕಡೆಗೆ ನಿಂತು ಒದರ್ತಿದ್ರು. ಅಚ್ಚ ಕಡೆಗೆ ನಿಂತು ಹೇಳ್ತಿದ್ದ ಮಾಧುಲಿಂಗ ಧರ್ಮವಂತ. ಏನತ್ರಿಪ್ಪ? ಯಾನ್ ಹೇಳ್ತಿದ್ದ? ಹೌದು. ನಾ ಪ್ರಸಾದ ಗಂಟ ಕಳುವು ಮಾಡ್ಕೊಂಡ್ ಬಂದಿಲ್ಲ, ತಂದಿ ತಾಯಿ ಕೈಲೇ ಇಸ್ಕೊಂಡು ಹೋಗತ್ತ ಹೇಳಿಕೆ ಹೇಳ್ಯಾನ, ತಾಯಿಯಿಂದ ಇಸ್ಕೊಂಡು ಬಂದಿನಿ, ನಾ ಕಳುವು ಮಾಡಿಲ್ಲ ಅವ. ಹೌದು. ಅವಾಗ ಇಬ್ಬರಿಗೆ ವಾಗ್ವಾದ ನಡೀತು. ಅವಾಗ ಮಾಧುಲಿಂಗ ಏನು ಮಾಡ್ದ? ಏನು ಮಾಡ್ದಾರಿಪ್ಪ? ಕಂಬಳಿ ಹೊಳಿ ಒಳಗೆ ಹಾಸಿ ಪ್ರಸಾದ ಗಂಟ ಅದರ ಮ್ಯಾಲೆ ಇಟ್ಟ. ಹೌದು. ಜೇರ ನಾ ಕಳುವು ಮಾಡ್ಕೊಂಡು ಬಂದಿದ್ನಿ ಅಂದ್ರೆ ಅದು ನಿಮ್ಮ ಪಾಲಾಗಲಿ. ಹೌದು ಹೌದು ಹೌದು. ನಾ ತಾಯಿ ಎತ್ತಿ ಕೊಟ್ಟಿದ್ದು ಕರೆನೇ ಇತ್ತಂದ್ರೆ ಅದು ನನ್ನ ಕಡೆಗೆ ಬರಲಿ ಅಂತ ಹೇಳಿಕೆ ನೀರೊಳಗೆ ಕಂಬಳಿ ಹಾಸಿ ಪ್ರಸಾದ ಗಂಟ ಬಿಟ್ಟ. 3 ಮಾತು ಇವ್ರು ಒದರ್ರು. ಯಾರು? ಔದು ಸಿದ್ಧ ಬಿಳಿಯಾನ ಸಿದ್ಧ. ಹಾ 3 ಮಾತು ಒದರಿದ್ರು ಸಹಿತ ಇವ್ರ ಕಡೆಗೆ ಬರಲಿಲ್ಲ. ಹೌದು. ಯಾಕ? ಇಲ್ಲಿ ಧರ್ಮ ಬಿಟ್ಟು ನಡೆದಿದ್ದಕ್ಕಾಗಿ ಇವರಲ್ಲಿ ಹಾ ಪ್ರಸಾದ ಗಂಟ ಒಲಿಲಿಲ್ಲ. ಒಲಿಲ್ಲಲ್ರಿಪ್ಪ, ಮಾಧುಲಿಂಗಿಗೆ ಒಲಿತು. ಹೌದು. ಅದಕ್ಕೆ ಹೇಳೋದು ಮಾತುಗಳು ಯಾವತ್ತು ಯಾಕಂದ್ರೆ ಇಲ್ಲಿ 4 ಜನ ಕೂಡ್ಯಾರಂದ್ರೆ ನಾ ಮಾತಾಡಿನಂದ್ರೆ ಅದರ ನಿಂತು ಜ್ಞಾನ ಉತ್ಪತ್ತಿ ಆಗಬೇಕು. ಹೌದು. ಇನ್ನು ಇನ್ನೊಂದು ದಾನದ ಬಗ್ಗೆ ಹೇಳಬೇಕಾದ್ರೆ ಹಾ ಗುಡ್ಡಾಪುರದ ದಾನಮ್ಮ ಹೌದು ಹೌದು. ಕಲ್ಯಾಣಕ್ಕೆ ಹೋಗಿದ್ದಳು ಅಮ್ಮ. ಹಾ ಕಲ್ಯಾಣಕ್ಕೆ ಹೋದಂಥ ಸಂದರ್ಭದೊಳಗ ಹೋಗುವಾಗ ಒಂದು ಡಜನ್ ಬಾಳೆಹಣ್ಣು ಒಯ್ದಿದ್ದಳು. ಹೌದು. ಎಲ್ಲ ಶರಣರಿಗೆ ಪ್ರಸಾದ ಮಾಡಿಸ್ಬೇಕಂತ ತಿಳ್ಕೊಂಡು. ಹೌದು ಹೌದು. ಅಲ್ಲಿ ಅಲ್ಲಂ ಪ್ರಭುಗಳು ಕೇಳ್ತಾರ, ಏನತ್ರಿಪ್ಪ? ಇಲ್ಲಿ 63 ಮಂದಿ ಪುರಾತನರು, 1,96,000 ಗಣಂಗರು, ಹೌದು, ಅನೇಕ ಶರಣರದರ ಬಾಯಿ. ಇವು 1 ಡಜನ್ದಾಗ ಹೊಸು ಮಂದಿಗೆ ಹ್ಯಾಂಗ ಉಣಸಕ್ಕಿವ? 1 ಡಜನ್ ಬಾಳೆಹಣ್ಣಿನೊಳಗೆ ಎಲ್ಲರಿಗೆ ಹೆಂಗ ತೃಪ್ತಿ ಪಡಿಸಕ್ಕೆ ಅಂತ ಹೇಳಿ ಕೇಳಿದೊಳಗ ಹೌದು. ಅವಾಗ ಆಕಿನ ಪೂರ್ವದ ಹೆಸರು ಏನಿತ್ತಪ್ಪ ಅಂದ್ರ ಲಿಂಗಮ್ಮ ಅಂತೇಳಿ. ಹೌದು ಹೌದು. ಕಲ್ಯಾಣಕ್ಕೆ ಹೋಗೋದಕ್ಕಿಂತ ಮೊದಲ ಲಿಂಗಮ್ಮ ಹೌದು 12 ಬಾಳೆಹಣ್ಣಿನೊಳಗೆ 1,96,000 ಗಣಗಳಿಗೆ ಮತ್ತು 63 ಪುರಾತನರಿಗೆ ಮತ್ತು ಶರಣರಿಗೆ ಹೌದು ಹೌದು ಆ 12 ಬಾಳೆಹಣ್ಣು ನೀಡುವುದ್ರೊಳಗ ಹೌದು ಆದರೆ 12 ಬಾಳೆಹಣ್ಣಿನೊಳಗೆ ಎಲ್ಲ ಶರಣರು ಉಂಡು ತೃಪ್ತಿಯಾಗ್ಯಾರ. ಹೌದು ಹೌದು ಹೌದು. ಬಾಳೆಹಣ್ಣ ದಾನ ಮಾಡಿದಕ್ಕಾಗಿ ಅಣ್ಣ ಬಸವಣ್ಣನವರು ಆಕೆಗೆ ಲಿಂಗಮ್ಮ ಅಂತಕ್ಕಂಥ ಹೆಸರನ್ನ ಅಳಕಿಸಿ ಕಲ್ಯಾಣದೊಳಗೆ ದಾನ ಮಾಡಿದಕ್ಕಾಗಿ ಆಕೆಗೆ ದಾನಮ್ಮ ಅಂತೇಳಿ ಹೆಸರು ಬಿಟ್ರು. ಹೌದು ಹೌದು ಹೌದು. ಇನ್ನಾದರೂ ಗುಡ್ಡಾಪುರದ ದಾನಮ್ಮ ಅಂತೇಳಿ ಕರೀತಾರೆ. ಹೌದು. ದಾನ ಮಾಡಿದಕ್ಕಾಗಿ ಜಗತ್ತಿನೊಳಗೆ ಹೆಸರು ಬದಲಿಯಾಗಿ ಇವತ್ತಿನ ದಿವಸ ಗುಡ್ಡಾಪುರ ಅಂತಕ್ಕಂಥದ್ದು ಭೂ ಕೈಲಾಸ ಮಾಡಿಬಿಟ್ಟಾಳ. ಹೌದು ಹೌದು. ಅದಕ್ಕೆ ಜಗತ್ತದೊಳಗೆ ದಾನ ಅಂತಕ್ಕಂಥದ್ದು ಶ್ರೇಷ್ಠದ ಅಂತಕ್ಕಂಥ ಮಾತನ್ನ ಹೇಳಿ ಯಾಕಂದ್ರೆ ನನಗೆ ಭಾಳ ಮಾತಾಡಕ್ಕೆ ಅವಕಾಶ ಕೊಡವಲ್ರು ಇರಲಿ. ಹಿಂಗಾಗಿ ಇವತ್ತಿನ ದಿವಸ 2 ಉದಾಹರಣೆಗಳನ್ನು ಕೊಟ್ಟು ನನ್ನ ಮಾತಿಗೆ ವಿರಾಮ ನೀಡ್ತಿದ್ದೀನಿ. ಹೌದು. ಈಗೊಂದು ಸುಂದರವಾದಂಥ ಪದ್ಯ ಹಾಡಿ ಪಾಳಿ ಸರಿಜೋಡಿ ಕಲಾವಂತರಿಗೆ. ಇಲ್ಲಿವರೆಗೆ ಒಳ್ಳೆ ಉತ್ತಮ ರೀತಿಯ ಕಾರ್ಯಕ್ರಮ ನಡ್ತಾ ಬಂದವ. ಹೌದು. ಏನಾಗ್ಯದಪ್ಪ ಅಂತ ಕೇಳಿದ್ರೆ ಏನ್ರಿಪ್ಪ? ನಾವು ಮೊದಲಿಗೆ 2 ಮ್ಯಾಳಿನ
ವಿಸ್ತಾರ ಹೆಂಗೆ ಹೇಳಿದಪ್ಪ ಅಂತ ಕೇಳಿ ಇಬ್ಬರು ಸಾಹಿತ್ಯಗಾರರು ಸಂಭಾಷಣೆಗಾರರು ಕವಿ ರಚನಾ ಮಾಡೋರು ಎರಡೂ ಮೇಳ ಭಾಳ ಒಳ್ಳೆ ಮೇಳ ಕೂಡ್ಯಾವ. ಹೌದು. ಅದಕ್ಕೆ ಟೈಮ್ ಒಂದು ಸ್ವಲ್ಪ ಒಳಗೆ ತಗೋರಿ ಅಂದ ಕಾಲಕ್ಕೆ ಏನಂದ್ರೆ ಅವರು ಹಾ ಹಾ ಇವು ಹೆಣ್ಣ ಗಂಡ ಅಲ್ರಿ ಸರ, ಹೌದಲ್ರಿಪ್ಪ. ಇವು ಮಾರ್ಗದವ್ ಜರ ಉದ್ದ ಹೋಗು ಅಂದ್ರ ಅವರು. ಹೌದು. ನಾ ಮಾರ್ಗದವ್ ಉದ್ದ ಹೋಗ್ಲಿ, ಹೌದು ವಿಷಯ ಸಿದ್ಧಾಟಿಗೆ ಒಳಗೆ ಮಾತಾಡ್ರಿ ಅಂತೇಳಿ ನಿಮಗೆ ಕಮಿಟಿ ನಿರ್ಣಯ ಕೊಟ್ಟಿವಿ ನಾವು. ಹೌದು ಹೌದಲ್ಲ. ನೀವು ಮಾತಾಡ್ರಿ ಇಬ್ರು ಎರಡು ಮೇಳ್ನವ್ರು ಏನು ಮಾತಾಡ್ರಿ, ಅವ್ರು ಅತ್ರಿ ಋಷಿ ಅನುಸಯ ಅಂತ ಮಾತಾಡ್ರಿ, ಇದು ಹೆಣ್ಣ ಗಂಡಿನ ಒಳಗೆ ಬತ್ತು ಸಿದ್ಧಾಟಿಕೆ ವಿಷಯ ಇದೆ. ಹೌದು ಅಲ್ಲಲ್ರಿಪ್ಪ. ಈ ಬೃಹಸ್ಪತಿ ಹೆಂಡತಿ ತಾರಾ ಅಂತ ಮಾತಾಡ್ರಿ, ಇದು ಸಿದ್ಧಾಟಿಕೆ ವಿಷಯ. ಹೌದು ಹೌದು. ಅಂದ್ರೆ ನಾವು ಯಾವ್ದಕ್ಕೆ ಕೂತೇವೆ ಇಲ್ಲಿ? ಹಾ ಹಾ ಸರ್ ಈಗ ಕೊಟ್ರಿ ನಾ ಓಕೆ ಅಂತ. ಹೌದು ಹೌದು. ಅವ್ರು ಮಾತಾಡ್ರು, ಹೌದು ಹೌದು. ಅವ್ರಿಗೆ ಏನು ಹೇಳಿದ್ದು ನಾವು? ಹಾ ಸಿದ್ಧಾಟಿಕೆ ವಿಷಯ ಮಾತಾಡ್ರಿ, ಹೆಣ್ಣ ಗಂಡಿನ ವಿಷಯ ಮಾತಾಡ್ಬೇಡ್ರಿ. ನಾವು ಟೈಮ್ ತಗೊಂಡ್ ಕಾಲಕ್ಕೆ ಹೆಣ್ಣ ಗಂಡ ಅಲ್ರಿ ಸರ್, ಸಿದ್ಧಾಟಿಕೆ ಇದು ಮಾರ್ಗ ಅಂತೀರಿ ನೀವು. ಹೌದು ಹೌದಲ್ರಿ. ಮಾತಾಡೋದ ಹೆಣ್ಣ ಗಂಡಿನ ವಿಷಯ ಮಾತಾಡ್ತೀರಿ, ಟೈಮ್ ಒಳಗೆ ತಗೊಂಡ್ರ ಮಾರ್ಗ ಅಂತೀರಿ. ಹೌದು. ಅಂದ್ರೆ ನಾವು ಎದಕ್ಕೆ ಕುಂತೇವೆ ಇಲ್ಲಿ ನಿಮ್ಗೆ ರೊಕ್ಕ ಕೊಟ್ಟು ಕೇಳಾಕ? ಸಭಾ ಎದ್ದು ಹೋತ ಅದನ್ನಾರು ವಿಚಾರ ಮಾಡ್ಬೇಕು ನೀವು. ಇನ್ನೊಂದ್ಸಂದ್ ಹೋದ್ರೆ ಇದು ಇವರು ಹೋಗಿಬಿಡ್ತಾರ. ಒಳ್ಳೆ ಕಲಾವಿದರಿದ್ದೀರಿ, ಒಳ್ಳೆ ಊರಿಗೆ ಬಂದಿರಿ. ನಮ್ಮೂರಾಗ ಕಲಾವಿದರು ತುಂಬ್ಯಾರ. ಸತ್ಯ ಹರಿಶ್ಚಂದ್ರ ನಾಟಕದವ್ರ ಹೋಗಿ ಹೋಗಿ ಬಿಜಾಪುರ ಜಿಲ್ಲಾ ಮುದ್ದೇಬೇಳ ತಾಲೂಕು ಆ ಕಡೆ ಈ ಕಡೆ ಎಲ್ಲ ಕಡೆ ನಾಟಕ ಆಡಿ ಬಂದು ಊರು ಐತಿದು. ಹೌದು ಹೌದು. ಈ ಊರಿನ ವಿಸ್ತಾರ ನಮ್ಮ ಸಣ್ಣ ಶರಣು ಸರ್ ಹೇಳಿದರು ಎಂಥದೈತೆ ಅನ್ನೋದು. ಹೌದು ಹೌದ್ರಿ. ಮತ್ತು ಹಂಗೆ ನಾವು ಗಪ್ ಕೂತೇವತ್ತೇಳಿ ನೀವು ಹಂಗೆ ಮಾತಾಡ್ಕೊತ ಹೋದ್ರಿ ಹೆಂಗೆ ನೋಡ್ರಿ ಸರ್ ಇದು ನಿಮ್ಮ ಧರ್ಮ. ನಾ ಮೊದಲಿಗೆ ಹೇಳಿ ಮಾತಾಡಿದ್ರೆ ಯಾವುದಕ್ಕೂ ಬಟ್ಟ ಬಂದಿರೋ ಶಿವಸ್ಥಾನಕ್ಕೆ ಧಕ್ಕೆ ಹತ್ತಬಾರ್ದು. ಸಿದ್ಧ ವಿಷಯ ಇದೇಗ ಮಾತಾಡಿರಲ್ಲ ಅಂಥವು ಮಾತಾಡ್ಕೋತವ್ರಿ. ದಾನದೊಳಗಿಲ್ಲ ಧರ್ಮದೊಳಗಿಲ್ಲ. ಹೆಣ್ಣ ಗಂಡ ಮಾತಾಡ್ಕೋದ್ರೆ ಮಾತು ಬಿರುಸಿಗೆ ಬೀಳ್ತೈತಿ. ಹೌದು ಹೌದು. ಅಕ್ಕ ನೀ ಅದನ್ನು ಮಾತಾಡಕೈತಾರೆ ಇವರೊಂದು ಅನ್ನೋದಕ್ಕೆ ಜಗಳ ಆಗ್ತದೆ. ಜಗಳ ಆಗಬಾರ್ದನ್ನೋ ಉದ್ದೇಶ ಇಟ್ಕೊಂಡು ದಾನದ ಧರ್ಮದ ವಿಷಯ ಮಾತಾಡ್ರತ್ತೇಳಿ ಹೇಳಿದ್ದು ನಾವು. ಈ ಜಗಳ ಬಿಡ್ಸಾಕ ನಾವು ಬೆಳಿಗ್ಗೆ ಇರಂಗಿಲ್ಲ ಇಲ್ಲಿ. ನೀವು ಜಗಳಾಡ್ಕೋತ ಹೋಗಿ ಕಲ್ಲು ಹೋದಾಡ್ಕೋತ ಇಂಥ ಊರ ಹೆಸರು ಬರಬಾರ್ದು, ಕೆಟ್ಟ ಹೆಸರು ನಮ್ಮ ಊರಿಗೆ ಬರಬಾರ್ದು ಅನ್ನೋ ಉದ್ದೇಶದಿಂದ ನಿಮ್ಮನ್ನು ಕರೆಸಿ ಕಾರ್ಯಕ್ರಮ ಮಾಡಕ್ಕೆ ಕೊಟ್ಟಿವು. ದಯವಿಟ್ಟು ಇನ್ನರೇ ಯಾಕಾಗೋತು ಒಂದು ಘರ್ಷಣೆ ಸಿದ್ಧರ ಒಳಗೆ ಒಂದು ಘರ್ಷಣೆ ಕೇಳ್ರಿ. ಹೆಣ್ಣ ಗಂಡಿನ ವಿಷಯ ಇದು ಮಾತಾಡೋದು ಬಿಡ್ರಿ. ಸಿದ್ಧರ ಬಗ್ಗೆ ರಗಡದಾವ, ದಾನದ ಬಗ್ಗೆ ಧರ್ಮದ ಬಗ್ಗೆ ನಮ್ಮ ಸರ್ ಮಾತಾಡಿದ್ರಿ. ಈಗ ಎಂಥವು ಮಾತಾಡ್ರಿ. ದಯವಿಟ್ಟು ಹೇಳ್ತೀನಿ, ಈ ಕೂತ್ ಮಂದಿರೇ ಇನ್ನೊಂದು ಸಂಧಿ ಕೊಂಡುವಂಗೆ ಮಾತಾಡ್ರಿ, ಕಾರ್ಯಕ್ರಮ ಮಾಡ್ರಿ. ಈಗ ಒಂದು ಸರ್ ಏನ್ರಿ ಒಂದು ಘರ್ಷಣೆ ಕೇಳ್ರಿ ಅವ್ರಿಗೆ. ಆಗ ಹೇಳಿ ಅವರು ಹಂಗೆ ಬಿಟ್ರು, ನೀವು ಹಂಗೆ ಬಿಟ್ಟು. ಮಾತುಗಳು ಭಾಳ ಆತವ ಬ್ಯಾಡ್ರಂತೀರಿ. ಸರ್ ಮಾತಾಡ್ರಿ, ವ್ಯರ್ಥ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಅವಾಗ ಅರ್ಥ ಇಲ್ಲ. ಹಲೋ. ಒಂದೇ ಒಂದು ಅಮೋಘ ಸಿದ್ದೇಶ್ವರ ಸಂತತಿಗೆ ಸಂಬಂಧಪಟ್ಟಂಗೆ ಒಂದು ಸಿದ್ಧಾಟಿಗೆ ಒಳಗೆ ಪ್ರಶ್ನೆ ಅದ. ಹೌದು ಹೌದು. ಏನ್ರಿಪ್ಪ ಅದು? ಯೋಗಿನಾದ ಅಮೋಘ ಸಿದ್ಧ 7 ಅವತಾರಗಳನ್ನು ತಾಳಿ ಹೌದು. ಕೊನೆಯ ಅವತಾರ ಅಮೋಘ ಸಿದ್ಧ ಅವತಾರ. ಹೌದು. ಈ ಅಮೋಘ ಸಿದ್ಧ ಧರಣಿಗೆ ಬರಬೇಕಾದ್ರೆ ಹಾ ಸಕಲ ಸಾಹಿತ್ಯಗಳನ್ನು ತೆಗೆದುಕೊಂಡು ಗುರುವಿನ ಹಿಂದೆ ಕರ್ಕೊಂಡು ಭೂತಾಳ ಸಿದ್ಧನ ಸಂಗಟ ಕರ್ಕೊಂಡು ಬಂದ. ಹೌದು ಹೌದಲ್ರಿಪ್ಪ. ಮುಮ್ಮೆಟ್ಟೆ ಗುಡ್ಡದ ಮೇಲೆ 12 ವರ್ಷ ಹಗಲು, 12 ಇರುಳು, 12 ವರ್ಷ ಹೌದು. ಅಂತರ್ಲೆ ಕಂಬಳಿ ಡೇರೆ ಹಾಕಿ ತಪ ಮಾಡ್ದ. ಹೌದು. ಇದು ಅಲ್ಲದೆ ದಿನಂಪ್ರತಿ ಶಿವಂಪುರ ಹಟ್ಟಿಗೆ ಹೋಗಿ ಸೋಮಲಿಂಗನ ಸೇವಾ ಮಾಡಿ ಬರ್ತಿದ್ದ. ಹೌದು. ಇಲ್ಲಿ ಪ್ರಶ್ನೆ ಏನು ಕೇಳೋದಂದ್ರೆ, ಅಮೋಘ ಸಿದ್ಧನ ಮದುವೆ ಆಯಿತು. ಹೌದು. ಪದ್ಮಾವತಿ ಜೋಡಿ ಅಮೋಘ ಸಿದ್ಧನ ಮದುವೆ ಆಗ್ಯದ. ಅಂದ್ರೆ ಅಮೋಘ ಸಿದ್ಧ ಬೆತ್ತದ ರೂಪದೊಳಗೆ ಹೋಗಿ ಮದುವೆ ಆಗ್ಯದ. ಪದ್ಮಾವತಿ ಜೋಡಿ ಮದುವೆ ಆಗ್ಯದ. ಹೌದು. ಮದುವೆಗೆ 3 ಮಂದಿ ಹೋಗಿದ್ರು. ಯಾರು? ಮಣ್ಣೂರು ಯಲ್ಲಮ್ಮ, ಹೌದು. ಬಾಳೆದ ಕಂಡ್ರಾಯ, ಹೌದು. ಬೈಲು ಭೂತಾಳ ಸಿದ್ಧ. ಹಾ 3 ಮಂದಿ ಮದುವೆಗೆ ಹೋಗಿದ್ರು. ಭೂತಾಳ ಸಿದ್ಧ ಬೆತ್ತ ಹಿಡ್ಕೊಂಡು ಹೋಗಿದ್ದ. ಹೌದು. ಇಲ್ಲಿ ಮಣ್ಣೂರು ಯಲ್ಲಮ್ಮ ಮದುವೆ ಒಳಗೆ ಆರತಿ ಹಿಡ್ದಾಳ. ಹೌದು. ಆರತಿ ಹಿಡಿದಿದ್ದಕ್ಕಾಗಿ ಆಕೆಗೆ ತಂಗಿ ಅಂತೇಳಿ ಸ್ಥಾನ ಕೊಟ್ಟು, ಇನ್ನೂ ಆದರೂ ಅರಕೇರಿ ಗುಡ್ಡದ ಹಿಂದಿನ ಬಾಜು ಮಣ್ಣೂರು ಯಲ್ಲಮ್ಮನ ದೇವಸ್ಥಾನ ಅದ. ಹೌದು. ಗುರುತದ. ತಂಗಿ ಅಂತೇಳಿ ಸ್ಥಾನ ಕೊಟ್ಟಾರ ಅವರಿಗೆ. ಹೌದು. ನಾ ಇಲ್ಲಿ ಪ್ರಶ್ನೆ ಏನು ಕೇಳ್ತೀನಿ ಅಂದ್ರೆ, ಹೌದು. ಬಿಜಾಪುರ ಭಾಗದೊಳಗೆ ತೊರವಿಲ್ ಅಕ್ಕಮ್ಮ ಅದಾಳ. ಹೌದು. ಎಷ್ಟೋ ಮಂದಿ ದುರ್ಗವ್ವ ಅದಾಳ, ಮರ್ಗವ್ವ ಅದಾಳ, ಹೌದು. ದ್ಯಾವಮ್ಮ ಅದಾಳ, ಲಕ್ಷ್ಮಿ ಅದಾಳ. ಹೌದು.
ಅಮೋಘ ಸಿದ್ಧ ಇವ್ರು ಯಾರಿಗೂ ಸಹಿತ ಲಗ್ನಕ್ಕೆ ಕರೆದಿಲ್ಲ, ಆರತಿ ಚಾಜ ಕೊಟ್ಟಿಲ್ಲ. ಹೌದು. ಮಣ್ಣೂರಿ ಎಲ್ಲಮ್ಮಗೆ ಆರತಿ ಚಾಜ ಕೊಟ್ಟನ, ತಂಗಿ ಅಂತೇಳಿ ಸ್ಥಾನ ಕೊಟ್ಟನ. ಹೌದು. ಅಮೋಘ ಸಿದ್ಧಗ ಮತ್ತು ಮಣ್ಣೂರು ಎಲ್ಲಮ್ಮಗ ಯಾವ ಜನ್ಮದ ಸಂಬಂಧ ಅದ? ಹೌದು ಹೌದು ಹೌದು. ಯಾಕಂದ್ರೆ ಭಾಳ ಜನ ಹೆಣ್ಣು ದೇವತೆಗಳು ಅದಾರ, ಹಾ, ಅವ್ರಿಗೆ ಯಾರಿಗೆ ಮದುವೆ ಕರೆದಿಲ್ಲ, ಚಾಜ ಕೊಟ್ಟಿಲ್ಲ. ಎಲ್ಲಮಗೆ ಕೊಡ್ಬೇಕಾದ್ರೆ ಏನು ಸಂಬಂಧ ಅದ? ಮಣ್ಣೂರು ಎಲ್ಲಮ್ಮಗೆ ಚಾಜ ಕೊಡಬೇಕಾದ್ರೆ, ಮದುವೆಗೆ ಕರಿಬೇಕಾದ್ರೆ ಅಮೋಘ ಸಿದ್ಧಗ ಮತ್ತು ಮಣ್ಣೂರು ಎಲ್ಲಮ್ಮಗ ಹಿಂದಿನ ಜನ್ಮದ ಏನಾರೇ ಋಣಾನುಬಂಧ ಆದೇನು? ಹಾ 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 ಹಾ. ಅದು ಅದ ಅಂತೇಳಿ ಹಿಂಗಾದ ಅಂತೇಳಿ ಬಿಡಿಸಿ ಹೇಳ್ರಿ. ಇಲ್ಲ ಅಂದ್ರೆ ಯಾಕೆ ಆಕಿನೇ ಯಾಕೆ ಮದುವೆ ಕರೆದಾರ ಹೌದು ಹೌದು ಅಂತಕ್ಕಂಥ ಪ್ರಶ್ನೆ ಸಿದ್ಧಾಟಿಗೆ ಒಳಗದ. ಹೌದು. ಭಗವಂತ ನಿಮಗೆ ಎಷ್ಟು ಬುದ್ಧಿ ಕೊಟ್ಟನ ಅಷ್ಟು ಹೇಳ್ರಿ. ಸರಿ ಇತ್ತಂದ್ರೆ ಒಪ್ಕೊಳ್ತೀವಿ, ಹೌದು. ಅದು ಸರಿ ಇರಲಿಲ್ಲ ಅಂದ್ರೆ ಅದು ಹಿಂಗಾದ ಅಂತ ಹೇಳಿಕೆ ಇವತ್ತಿನ ದಿವಸ ಈ ಮೀರಾಪುರ ಹಟ್ಟಿ ಒಳಗೆ ಹೇಳಿ ಹೋಗುವಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಒಂದು ಪದ್ಯ ಹಾಡಿ ಅವ್ರಿಗೆ ಪಾಳಿ ಕೊಡೋಣ. ಹಲೋ ಹಲೋ. ಶಿವ ಕೊಟ್ಟ ಹಣೆ ಬ್ಯಾವ್ರ ಸತಿಪತಿ ಬಾರು ಸವಿದಾರ ಪಾಟ್ಯಾಗ ಮೂಡಿದ ಬೀರೇಶ್ವರ ಬಂಕ್ಯತ್ತಿ ಸೂರವ್ವ ಹಕ್ಕಿ ಉಸರ ಪಾಟ್ಯಾಗ ಮೂಡಿದ ಬೀರೇಶ್ವರ ಬಂಕ್ಯತ್ತಿ ಸೂರವ್ವ ಹಕ್ಕಿ ಉಸರ ಸೇವ ಕೊಟ್ಟ ಹಣೆ ಬ್ಯಾರ ಸತ್ಯ ಪತೆ ಬರೋ ಸವೇದಾರ ಸೇವ ಕೊಟ್ಟ ಹಣೆ ಬ್ಯಾರ ಸತ್ಯ ಪತೆ ಬರೋ
ಮಂಚದ ಮ್ಯಾಲ ಮನೆಗಳ ತಂಗಿ ಅಣ್ಣನ ಮ್ಯಾಲ ಇಟ್ಟು ಮಮಕಾರ ಮಂಚದ ಮ್ಯಾಲ ಮನೆಗಳ ತಾಯಿ ಅಣ್ಣನ ಮ್ಯಾಲ ಇಟ್ಟು ಮಮಕಾರ ಸೇವ ಕೊಟ್ಟ ಹಣೆ ದೇವರ ಸತೆ ಪತೆ ಪರೋ ಸವೇದಾರ ಸೇವ ಕೊಟ್ಟ ಹಣೆ ದೇವರ ಸತೆ ಪತೆ ಬರೋ ಸವೇದಾರ ಹೊಟ್ಟಾಗ ಮೂಡಿದ ಭೇರೇಶ್ವರ ಪಂಚತೆ ಸೋರವ ಹಾಕೆ ಉಸರ ಹೊಟ್ಟಾಗ ಮೂಡಿದ ಭೇರೇಶ್ವರ ಪಂಚತೆ ಸೋರವ ಹಾಗೆ ಉಸಿರ ನಗರಿ ಊರಿಗೆ ಸುದ್ದಿ ತಿಳಿತು ನರನ ಗೌಡಗ ಬಿಟ್ಟವ ಬೆವರ ಗಂಡ ಹುಟ್ಟಿದ್ರ ಹೆಣ್ಣಿಗೆ ಮೂಲ ಚೂಟು ನಂದ ಚಿಗಿಯುವ ಚಿಗರ ನಗರಿ ಊರಿಗೆ ಸುದ್ದಿ ತಿಳಿತು ನರನ ಗೌಡಗ ಬಿಟ್ಟವ ಬೆವರ ಗಂಡ ಹುಟ್ಟಿದ್ರ ಹೆಣ್ಣಿಗೆ ಮೂಲ ಚೂಟು ನಂದ ಚಿಗಿಯುವ ಚಿಗುರ ಆಗಿಂದಾಗ ಅಡುಗೆಯ ಮಾಡಿಸೆ ಅಡುಗೆ ಒಳಗ ಇಸ ಹಾಕಿ ಕಲಸೆ ಆಗಿಂದಾಗ ಅಡುಗೆಯ ಮಾಡಿಸೆ ಅಡುಗೆ ಒಳಗ ವಿಸ ಹಾಕಿ ಕಲಸೆ ಆಗಿಂದಾಗ ಅಡುಗೆಯ ಮಾಡಿಸೆ ಅಡುಗೆ ಒಳಗ ಇಸ ಹಾಕಿ ಕಲಸೆ ಬುತ್ತಿ ಬಾನ ಕಟ್ಟುಗೊಂದು ಗೌಡ ಚಂದನಗಿರಿಗೆ ಬಂದ ಪಾಮಾರ ಬುತ್ತಿ ಬಾನ ಕಟ್ಟುಗೊಂದು ಗೌಡ ಚಂದನಗಿರಿಗೆ ಬಂದ ಪಾಮಾರ ಸೇವ ಕೊಟ್ಟ ಹಣೆ ದೇವರ ಸತೆ ಪತೆ ಬರೋ ಸವೇದಾರ ಸೇವ ಕೊಟ್ಟ ಹಣೆ ದೇವರ ಸತೆ ಪತೆ ಬರೋ ಸವೇದಾರ ಹೊಟ್ಟಾಗ ಮೋಡಿದ ಭೇರೇಶ್ವರ ಪಂಚತೆ ಸೋರವ ಹಾಗೆ ಉಸಿರ ಹೊಟ್ಟಾಗ ಮೋಡಿದ ಭೇರೇಶ್ವರ ಪಂಚತೆ ಸೋರವ ಹಾಗೆ ಉಸಿರ ಸುರಮ ದೇವಿ ಮನೆಗೆ ಬಂದು ಬುದ್ಧಿ ಬಾನ ಇಳಿಸ್ಯಾರ ನಗರಿ ಊರಾಗ ನ್ಯಾಯ ಉಳದದ ಹೋಗ್ಬೇಕ ತಂಗಿ ನಾ ಅವಸಾರ ನಗರಿ ಊರಿಗೆ ಸುದ್ದಿ ತಿಳಿತು ಅಣ್ಣ ಸ್ವಲ್ಪ ಸೌಂಡ್ ಬಿಡಪ್ಪ ಮೈಕಿಗೆ ಚಲೋ ಸುರಮ ದೇವಿ ಮನೆಗೆ ಬಂದು ಬುದ್ಧಿ ಬಾನ ಇಳಿಸ್ಯಾರ ನಗರಿ ಊರಾಗ ನ್ಯಾಯ ಉಳದದ ಹೋಗ್ಬೇಕ ತಂಗಿನ ಅವಸಾರ ಮನಸ್ಸಿನೊಳಗ ಅದ ಬಳ ಕೋಸೆ ಯಾಶಿ ಮ್ಯಾಲ ತಿರವಿದ ಮೀಸೆ ಮನಸ್ಸಿನೊಳಗ ಅದ ಬಳ ಕೋಸೆ ಯಾಶಿ ಮ್ಯಾಲ ತಿರವಿದ ಮೀಸೆ ಮನಸ್ಸಿನೊಳಗ ಅದ ಬಳ ಕೋಸೆ ಯಾಶಿ ಮ್ಯಾಲ ತಿರವಿದ ಮೀಸೆ ನಗರಿ ಊರಿಗೆ ಬಂದ ಮುಟ್ಟಿದ ಇಳದಂಗಾಯ್ತು ಮನಸ್ಸಿನ ಭಾರ ನಗರಿ ಊರಿಗೆ ಬಂದ ಮುಟ್ಟಿದ ಇಳದಂಗಾಯ್ತು ಮನಸ್ಸಿನ ಭಾರ ಶಿವ ಕೊಟ್ಟ ಹಣೆ ದೇವರ ಸತೆ ಪತೆ ಬರೋ ಸವೇದಾರ ಶಿವ ಕೊಟ್ಟ ಹಣೆ ದೇವರ ಸತೆ ಪತೆ ಬರೋ ಸವೇದಾರ ಹೊಟ್ಟಾಗ ಮೋಡಿದ ಭೇರೇಶ್ವರ ಪಂಚತೆ
ಸೋರವ್ವ ಹಾಕಿ ಉಸರ ಹೊಟ್ಯಾಗ ಮೂಡಿದ ಬೇರೇಶ್ವರ ಪಂಚತೆ ಸೋರವ್ವ ಹಾಕಿ ಉಸಿರ ತಾಯಿ ಹೊಟ್ಯಾಗ ಮಾತನಾಡಿದ ಸುರನ ಕಂದ ಬೀರ ದೇವ್ರ ಇಸದ ಬುದ್ಧಿ ತಂದಾನ ತಾಯಿ ನಿನ್ನ ಹಣ್ಣ ಹನ ಸೋಮಾರ ಏ ತಂದ ರಬಿಗಳಿಗೆ ಮೊರಸೆ ನೋಡು ನಡು ಒಂಬಕ್ಕ ಒಡಸೆ ತಂದ ರಬಿಗಳಿಗೆ ಮೊರಸೆ ನೋಡು ನಡು ಗಂಬಕ್ಕ ಒಡಸೆ ತಂದ ರಬಿಗಳಿಗೆ ಮೊರಸೆ ನೋಡು ನಡು ಗೊಂಬಕ್ಕ ಒಡಸೆ ಮಗನ ಮಾತ ಕೇಳಿ ಸೂರವ ಸುರಸ ತಾಳ ಕೇಳಿ ಕಣ್ಣೀರ ಮಗನ ಮಾತ ಕೇಳಿ ಸೂರವ ಸುರಸ ತಾಳ ಕೇಳಿ ಕಣ್ಣೀರ ಸೇವ ಕೊಟ್ಟ ಹಣಿ ದೇವರ ಸತಿಪತೆ ಬರು ಸವಿದಾರ ಸೇವ ಕೊಟ್ಟ ಹಣಿ ದೇವರ ಸತಿಪತೆ ಬರು ಸವಿದಾರ ಹೊಟ್ಟೆಗ ಮೂಡಿದ ಭೀರೇಶ್ವರ ಪಂಚತೆ ಸೋರವ್ವ ಹಾಕಿ ಉಸರ ಹೊಟ್ಟೆಗ ಮೂಡಿದ ಭೀರೇಶ್ವರ ಪಂಚತೆ ಸೋರವ್ವ ಹಾಕಿ ಉಸರ ಹೊಡೆದಂಗಾಯ್ತು ಎದಿಯಾಗ ಗಾದ ಬಿಗದಂಗಾಯ್ತು ಬೆನ್ನಗ ನಾರ ನಡು ಗೊಂಬಕ್ಕ ಉರಿಯ ಹತ್ತಿತು ಸುರಮ ದೇವಿ ನೋಡಿ ಕಣ್ಣಾರ ಏ ಬೆದ್ದಂಗಾಯ್ತು ಮುಲಕ ತರಸೆ ತೊತ್ತ ಮುರುಗು ಇಟ್ಟಾಳ ಸರಸೆ ಬೆದ್ದಂಗಾಯ್ತು ಮುಲಕ ತರಸೆ ತೊತ್ತ ಮುರುಗು ಇಟ್ಟಾಳ ಸರಸೆ ಬೆದ್ದಂಗಾಯ್ತು ಮುಲಕ ತರಸೆ ತೊತ್ತ ಮುರುಗು ಇಟ್ಟಾಳ ಸರಸೆ ತಿಂದ ಬೆಕ್ಕ ಕಂದಲಾಕ್ಯದೋ ಸುರಮ ದೇವಿ ನೋಡಿ ಕಣ್ಣಾರ ತಿಂದ ಬೆಕ್ಕ ಕಂದಲಾಕ್ಯದೋ ಸುರಮ ದೇವಿ ನೋಡಿ ಕಣ್ಣಾರ ಸೇವ ಕೊಟ್ಟ ಹಣಿ ದೇವರ ಸತಿಪತೆ ಬರು ಸವಿದಾರ ಸೇವ ಕೊಟ್ಟ ಹಣಿ ದೇವರ ಸತಿಪತೆ ಬರು ಸವಿದಾರ ಹೊಟ್ಟಾಗ ಮೂಡಿದ ಭೀರೇಶ್ವರ ಪಂಚತೆ ಸೋರವ್ವ ಹಾಕಿ ಉಸರ ಹೊಟ್ಟಾಗ ಮೂಡಿದ ಭೀರೇಶ್ವರ ಪಂಚತೆ ಸೋರವ್ವ ಹಾಕಿ ಉಸಿರ ತಂಗಿ ಸುದ್ದಿ ಅಣ್ಣಗ ತಿಳಿಲಿಲ್ಲ ಆಗಳಂದ ಇದ್ರಂದು ಪಾರ ಕೆಲೋ ದಿವಸ ಮುಂದ ಹೋಗ್ಯವ ದಿನ ತುಂಬಿ ಹಾಕತಾಳ ಉಸರ ಸೋಲಗೆತ್ತಿ ಸೊಪ್ಪಗ ಕರಸೆ ನಡ ಹಿಡಿ ನಾಗೌಗ ಕರಸೆ ಸೋಲಗೆತ್ತಿ ಸೊಪ್ಪವನ ಕರಸೆ ನಡ ಹಿಡಿ ನಾಗೌನ ಕರಸೆ ಸೋಲಗೆತ್ತಿ ಸೊಪ್ಪವನ ಕರಸೆ ನಡ ಹಿಡಿ ನಾಗೌಗ ಕರಸೆ ಚಂದನಗಿರಿಗೆ ಕೈಶಾನ ಕೇಳ್ರಿ ಪಟ್ಟು ಕೈಯಾಗ ಉಕ್ಕಿನ ಉಗರ ಚಂದನಗಿರಿಗೆ ಕೈಶಾನ ಕೇಳ್ರಿ ಪಟ್ಟು ಕೈಯಾಗ ಉಕ್ಕಿನ ಉಗರ ಸೇವ ಕೊಟ್ಟ ಹಣಿ ದೇವರ ಸತಿಪತೆ ಬರು ಸವಿದಾರ ಸೇವ ಕೊಟ್ಟ ಹಣಿ ದೇವರ ಸತಿಪತೆ ಬರು ಸವಿದಾರ ಹೊಟ್ಟಾಗ ಮೂಡಿದ ಭೀರೇಶ್ವರ ಪಂಚತೆ ಸೋರವ್ವ ಹಾಗೆ ಉಸಿರ ಹೊಟ್ಟಾಗ ಮೂಡಿದ ಭೀರೇಶ್ವರ ಪಂಚತೆ ಸೋರವ್ವ ಹಾಗೆ ಉಸಿರ ಬಂದು ನಿಂತರ ಹಿಂದ ಮುಂದ ಕಣ್ಣಿಗೆ ಕರಿ ಅರಿವಿ ಕಟ್ಟರ ಕಾಲ ಕೈಯ ಜಗ್ಗಾಡಿ ಹಿಡದು ಮಾಡತಾರ ಕೆರಿ ವಯ್ಯಾರ ಬೀರ ದೇವ್ರ ಬಂದಗಾರ ಜೇಸೆ ಸೋಲಗಿತ್ತರ್ಗಿ ಒದ ಜಾಡಸೆ ಬೀರ ದೇವರ ಬಂದಗಾರ ಜೇಸೆ ಸೋಲಗಿತ್ತರ್ಗಿ ಒದ ಜಾಡಸೆ ಬೀರ ದೇವ್ರ ಬಂದಗಾರ ಜೇಸೆ ಸೋಲಗಿತ್ತರ್ಗಿ ಒದ ಜಾಡಸೆ
ಖಬರ ನಗರಿ ಊರಿಗೆ ಬಂದ ಮುಟ್ಟ್ಯಾರೋ ಮೈಯ ಮ್ಯಾಲ ಇಲ್ಲದೆ ಖಬರ ಸೇವಾ ಕೊಟ್ಟ ಸತೆ ಪತೆ ಪರೋಸವೇದಾರ ಸೇವಾ ಕೊಟ್ಟ ಹಣಿ ಬೆವರ ಸತೆ ಪತೆ ಪರೋಸವೇದಾರ ಹೊಟ್ಟಾಗ ಮೂಡಿದ ಬೀರೇಶ್ವರ ಪಂಚಕ ಸೋರವ ಉಸರ ಹೊಟ್ಟಾಗ ಮೂಡಿದ ಬೀರೇಶ್ವರ ಪಂಚಕ ಸೋರಮ್ಮ ಹಾಗೆ ಉಸಿರ ಮುಂದಿನ ಸಂದಿಗೆ ನಾರಾಯಣ ಗೌಡ ತಾಯಿ ಮಗನಿಗೆ ಮಾಡ್ತಾನ ದೂರ ಹಾಳ ಮಾಡಿದು ಹಾಳಂತ ತಿಳಿದು ಬರ್ತಾನ ಆಗಿ ಜ್ಯೋತಿಷಗಾರ ಬುದ್ದಾಳೆ ಮಸ್ತರ್ನ ಕ್ಯಾಲಿ ಕೆಂದೋಳೆ ಬಸೆ ಚಂದಗೆ ಶ್ರೀಸಲ ಹಾಡವ ಏರ್ಸೆ ಬುದ್ದಾಳೆ ಮಸ್ತರ್ನ ಕ್ಯಾಲಿ ಕೆಂದೋಳೆ ಬಸೆ ಚಂದಗೆ ಶ್ರೀಸಲ ಹಾಡವ ಏರ್ಸೆ ಬುದ್ದಾಳೆ ಮಸ್ತರ್ನ ಕ್ಯಾಲಿ ಕೆಂದೋಳೆ ಬಸೆ ಚಂದಗೆ ಶ್ರೀಸಲ ಹಾಡವ ಏರ್ಸೆ ಧೀರ ದೇವರ ಬಿರುಸನ್ನು ಬಾಳ ಹಣ್ಣಿಯ ಮ್ಯಾಲ ಹಚ್ಚುಗೋ ಬಂಡರ ಹಗ್ಗೇರಿ ಶಬ್ದ ಬಿರುಸನ್ನು ಬಾಳ ಹಣಿಯ ಮ್ಯಾಲ ಹಚ್ಚುವ ಬಂಡರ ಸೇವ ಕೊಟ್ಟ ಹಣಿ ದೇವರ ಸತೆ ಪತೆ ಪಾರು ಸವಿದಾರ ಸೇವ ಕೊಟ್ಟ ಹಣಿ ದೇವರ ಸತೆ ಪತೆ ಪಾರು ಸವಿದಾರ ಹೊಟ್ಟಾಗ ಮೂಡಿದ ಬೀರೇಶ್ವರ ಪಂಚತೆ ಸೋರವ ಹಾಗೆ ಉಸಿರ ಹೊಟ್ಟಾಗ ಮೂಡಿದ ಬೀರೇಶ್ವರ ಪಂಚತೆ ಸೋರಮ್ಮ ಹಾಗೆ ಉಸಿರ ಪಂಚತೆ ಸೋರವ ಹಾಗೆ ಉಸಿರ ಪಂಚತೆ ಸೋರವ ಹಾಗೆ ಉಸಿರ ಹಲೋ ಅಣ್ಣ ಇದು ಏನ್ರಿ ಹೆಸರು ಹೇಳ್ರಿ ಒಂದ್ ಜರ ರೊಕ್ಕ ಕೊಟ್ಟವ್ರಿ ಕೊಟ್ಟವ್ರು ಮನೆ ಹೋಗ್ಯಾರ್ರಿ ಇಲ್ಲೇ ಅದಾರು ಅದಾರೇನ್ರಿ ಯಾವ ಲಕ್ಷ್ಮೀ ತಾಯಿಯ ಒಂದು ಕಮಿಟಿಯವರಾದಂಥವರು ಹೌದು ಒಂದು ಪುಷ್ಪದ ಮಾಲೆ ಒಂದು ಪೇಟ ಹೌದು ಮೇಲಾಗಿ 101 ರೂಪಾಯಿ ಕಲ ಕಾಣಿಕೆಯನ್ನು ಕೊಟ್ಟಾರ. ಹೌದು ಅವರಿಗಾದರೂ ನನ್ನಪ್ಪ ಜಗದ್ಗುರು ರೇವಣಸಿದ್ದ ಬೀರ್ಲಿಂಗ ಮಾಳಿಂಗರಯ್ಯ ಕೋಣೂರು ಸಿದ್ಧ ಇಲ್ಲಿ ವಾಸ ಮಾಡಿರ್ತಕ್ಕಂಥ ಜಗನ್ಮಾತೆ ಲಕ್ಷ್ಮಿ ಹೌದು ಈ ವರ್ಷ ಎಷ್ಟು ಮಾಡ್ಯಾರಲ್ಲ ಇನ್ನು ಇದಕ್ಕಿಂತಲೂ 10 ಪಟ್ಟು ಜಾತ್ರೆ ಮಾಡಿಸಿಕೊಳ್ಳುವಂಥ ಶಕ್ತಿ ಆ ಆದಿಶಕ್ತಿ ಕೊಡ್ಲತ್ತೇಳಿ ತಿಳ್ಕೊಂಡ ಹೌದು ಹೌದಪ್ಪ ಹೌದು ಆ ಹಣವನ್ನು ಸ್ವೀಕಾರ ಮಾಡ್ತೇನೆ. ಅದು ಹೌದಾ ಅದರಂತೆ ಶ್ರೀಯುತರಾದಂಥವರು ಧಾರವಾಡ ಮಲ್ಲಪ್ಪ ಮುತ್ಯನ ಶಿಶುಮಕ್ಕಳಾದಂಥವರು ಸಾಕಿನ ಬೀರ್ಲಿಂಗೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘ ಸಾಕಿನ ಧಾರವಾಡ ಇವರಾದರೂ ಕೂಡ ಈ ಸತ್ಯಸಂಘಕ್ಕೆ ಹೋಗಿ ಮುಟ್ಲತ್ತೆ ತಿಳ್ಕೊಂಡು ಯಾರು ಡಗ್ಗಾದವರಿಗೆ 50 ಮುಖ್ಯ ಗಾಯಕರಿಗೆ 50 ಮತ್ತು ತಾಳ ಬಡಿಯವರಿಗೆ 55 ರೂಪಾಯಿ ತಲಾ ಹಾಕಿದ್ದಾರೆ. ಅವರಿಗಾದರೂ ನನ್ನಪ್ಪ ಲಚ್ಚಾಣ ಸಿದ್ಧ ಲಿಂಗ ಮುಗುಳು ಕೂಡದ ಎಲ್ಲ ಲಿಂಗ ಗುಳಸಾರದ ಪುಂಡ ಲಿಂಗ ಬಳಗಾನೂರದ ಕೇದಾರ ಲಿಂಗ ಅಷ್ಟೈಶ್ವರ್ಯ ಸಿರಿ ಸಂಪತ್ತ ಭೋಗ ಭಾಗ್ಯಾದಿಗಳನ್ನು ಕೊಟ್ಟು ಕಾಪಾಡಲೆಂದ ಭಗವಂತನಲ್ಲಿ ಬೇಡಿಕಿರುವುದು. ಹೌದು ಹೌದಪ್ಪ ಹೌದು ಅದರಂತೆ ಶ್ರೀಯುತರಾದಂಥವರು ಸಾತ್ವಿಕ ಹಾಲಪ್ಪ ಬಾತೆ ಸಾಕಿನ ಹೌದು ಪೀರಾಪುರಹಟ್ಟಿ ಗ್ರಾಮದ ಹಿರಿಯರಾದಂಥ ಮೀರಾಪುರಹಟ್ಟಿಗೆ ಗ್ರಾಮದ ಹಿರಿಯರಾದಂಥವರು ಇವರಾದರೂ ಕೂಡ ಈ ಸತ್ಯ ಸಂಘಕ್ಕೆ ಹೋಗಿ ಮುಟ್ಲತ್ತೆ ತಿಳ್ಕೊಂಡ ಏನ್ ಮಾಡ್ಯಾರಿಪ್ಪ 101 ರೂಪಾಯಿ ಕಲ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಹೌದೌದು ಅವರಿಗಾದರೂ ನನ್ನಪ್ಪ ಜಗದ್ಗುರು ರೇವಣಸಿದ್ದ ಬೀರ್ಲಿಂಗ ಮಾಳಿಂಗರಯ್ಯ ಕೋಣೂರು ಕರೆಸಿದ್ದ ಅಷ್ಟೈಶ್ವರ್ಯ ಸಿರಿ ಸಂಪತ್ತ ಭೋಗ ಭಾಗ್ಯಾದಿಗಳನ್ನು ಕೊಟ್ಟು ಕಾಪಾಡಲೆಂದ ಭಗವಂತನಲ್ಲಿ ಬೇಡಿಕಿರುವುದು. ಹೌದೌದೌದು
ಅದರಂತೆ ಶ್ರೀಯುತರಾದಂಥವರು ಬಸವರಾಜ ಹುಡೇದ ಸಾಕಿನ ಮೀರಾಪುರ ಹಟ್ಟಿ ಹಿರಿಯರಾದಂಥವರು ತಾಳಿನವರಿಗೆ ಇಬ್ಬರಿಗೆ ತಲಾ 50 ರೂಪಾಯಿ ಕಲ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಆದರೂ ನನ್ನಪ್ಪ ಜಗದ್ಗುರು ರೇವಣಸಿದ್ದ ಬೀರಲಿಂಗ ಮಾಳಿಂಗರಾಯ ಕೋಣೂರು ಕಳಿಸಿದಲ್ಲಿ ವಾಸ ಮಾಡಿರ್ತಕ್ಕಂಥ ಆದಿಶಕ್ತಿ ಅಷ್ಟೈಶ್ವರ್ಯ ಸಿರಿ ಸಂಪತ್ತ ಭೋಗ ಭಾಗ್ಯ ಕೊಟ್ಟು ಕಾಪಾಡಲಿಂದ ಭಗವಂತನಲ್ಲಿ ಬೇಡಿಕಿರಬಹುದು. ಹೌದೌದು. ಹಾಲು 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 ಹಲೋ 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 ಎಲ್ಲಿಗಣ ಸೌಂಡ್ ನಾವ
ಬರ್ರಿ ಅಣ್ಣ ಮೈಕ್ ಸಿಸ್ಟಮ್ ಅವಿ ಹಾಲು 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 ಹಲೋ 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 ಹಾಲು 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 ಏ ಮರ ಸುಮ್ ಕುಂದ್ರು ಏನ್ ಹಚ್ಕೊಂಡ್ ಕೂತಿ ಏನ್ ಚೌಡಕಿ ಪದ ಹಾಡಕತ್ತೀವ ಇಲ್ಲಿ ಸ್ವಾಮಿ ನಮ್ಮ ದೇವರ ಬಂದ